ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯ ಕಾಂಗ್ರೆಸ್ನ ಇತ್ತೀಚಿನ ಬೆಳವಣಿಗೆಗಳಿಂದಾಗಿ ಮುಖ್ಯಮಂತ್ರಿಗಳು ಬೇಸರಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹೈಕಮಾಂಡ್ ಎದುರು ಸಿಎಂ ತಮ್ಮ ಬೇಸರವನ್ನ ಹೊರಹಾಕುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರ ಭೇಟಿ ಮಾಡಲಿದ್ದಾರೆ ನಾಳೆ. ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ, ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಪಟ್ಟನ್ನ ಹಿಡಿಯುವಂತಹ ಸಾಧ್ಯತೆ ಇದೆ. ಉಭಯ ನಾಯಕರು ಕೂಡ ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗ್ತಿದ್ದಾರೆ. ಅದಕ್ಕಾಗಿ ಸಮಯವನ್ನ ಕೇಳಿದ್ದಾರೆ. ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ ಅನ್ನುವುದು ಲಭ್ಯವಿರುವಂತಹ ಮಾಹಿತಿ. ಉಭಯ ನಾಯಕರು ಏನು ಮಾತನಾಡಬಹುದು? ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಾಗ್ತಾ ಇರುವಂತಹ ಬೆಳವಣಿಗೆ, ರಾಜ್ಯದಲ್ಲಾಗ್ತಾ ಇರುವಂತಹ ಚರ್ಚೆಗಳಿಂದ ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಎಲ್ಲ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆಗೆ ಪಟ್ಟನ್ನ ಹಿಡಿಯಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮುಖ್ಯಮಂತ್ರಿಗಳ ವಾದ ಏನಾಗಿರಬಹುದು? ಮುಖ್ಯಮಂತ್ರಿಗಳು ಏನು ವಾದ ಮಾಡಬಹುದು? ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು ಹೈಕಮಾಂಡ್ ಮುಂದೆ? ಸಿಎಂ ಆಗಿ ಅಭಿವೃದ್ಧಿಯ ಪರ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ, ರಾಜ್ಯದಲ್ಲಿ ಒಳ್ಳೊಳ್ಳೆ ಯೋಜನೆಗಳ ಮೂಲಕ ಗಮನವನ್ನ ಸೆಳೆಯುವಂತಹ ಕೆಲಸ ಮಾಡಿದ್ದೀನಿ, ಪಕ್ಷದ ವರ್ಚಸ್ಸನ್ನ ಹೆಚ್ಚಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ, ಗ್ಯಾರಂಟಿ ಯೋಜನೆಗಳ ಮೂಲಕ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಮೂಲಕ ಎಲ್ಲ ಸಮುದಾಯದ ಬೆಂಬಲ ಸರ್ಕಾರಕ್ಕಿದೆ. ಕೆಲ ಸಚಿವರ ಬಹಿರಂಗ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ. ಇದು ಸಿದ್ದರಾಮಯ್ಯ ಅವರು ಕೊಡಬಹುದಾದಂತಹ ಸ್ಪಷ್ಟೀಕರಣ, ಮಾಡಬಹುದಾದಂತಹ ವಾದ ಹೈಕಮಾಂಡ್ ನಾಯಕರ ಮುಂದೆ. ಸರ್ಕಾರಕ್ಕೆ ಬೆಂಬಲ ಇದೆ, ನನ್ನ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಇದೆ. ಇಂಥ ಸಮುದಾಯದವರು ಅಂತಲ್ಲ, ಎಲ್ಲಾ ಸಮುದಾಯದವರು ರಾಜ್ಯದಲ್ಲಿರುವಂತಹ ನನ್ನ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಬೆಂಬಲಿಸಿದ್ದಾರೆ. ಕೆಲ ಸಚಿವರು ಏನೋ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮತ್ತೊಂದು ಬಣ ಅಸಮಾಧಾನಗೊಂಡಿರಬಹುದು. ಆದ್ರೆ ಅವರ ಬಹಿರಂಗ ಹೇಳಿಕೆಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅನ್ನೋದು ಆ ಸಚಿವರ ಅಭಿಪ್ರಾಯ. ಶಾಸಕರ ಅಭಿಪ್ರಾಯವನ್ನ ಆಧರಿಸಿ ನಾನು ಮೊನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ನಾನೇ 5 ವರ್ಷ ಸಿಎಂ ಅಂತ ಹೇಳಿದ್ದೀನಿ. ಪವರ್ ಶೇರಿಂಗ್ ಬಗ್ಗೆ ಚರ್ಚೆಯಾಗಿಲ್ಲ, ಅದು ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರ. ಕೆಲ ಶಾಸಕರಿಂದ ನಾಯಕತ್ವ ಬದಲಾವಣೆಯ ಬಗ್ಗೆ ಗೊಂದಲ ಮೂಡ್ತಾ ಇದೆ. ಕೆಲ ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಶಾಸಕರ ಈ ಹೇಳಿಕೆಗಳಿದೆಯಲ್ಲ, ಬಹುಶಃ ಅವರು ರಾಮನಗರ ಶಾಸಕ ಜೊತೆಗೆ ಚನ್ನಗಿರಿ ಶಾಸಕರ ಹೆಸರನ್ನ ಉಲ್ಲೇಖ ಮಾಡಬಹುದು. ಯಾಕಂದ್ರೆ ಅವರೆಲ್ಲ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತಹ ಶಾಸಕರು. ಆ ಶಾಸಕರ ಹೇಳಿಕೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ವಿರೋಧ ಪಕ್ಷಗಳಿಗೆ ರಾಜಕೀಯ ಲಾಭವಾಗ್ತಾ ಇದೆ ಅಂತ ಹೇಳಿ ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಾದಂತಹ ಬೆಳವಣಿಗೆ, ಆ ಬೆಳವಣಿಗೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಗಮನಕ್ಕೆ ತರಬಹುದು. ತಮಗಾಗ್ತಾ ಇರುವಂತಹ ಮುಜುಗರ ಈ ನಾಯಕತ್ವ ಬದಲಾವಣೆಯ ಹೇಳಿಕೆಗಳಿಂದ ಅದನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಬಹುದು. ಜೊತೆಗೆ ಈ ರೀತಿಯಾದಂತಹ ಗೊಂದಲ ಇದೆಯಲ್ಲ, ಈ ಇನ್ಸ್ಟೆಬಿಲಿಟಿ ಇದೆಯಲ್ಲ, ಇದರಿಂದ ಪಕ್ಷಕ್ಕಾಗುವಂತಹ ಡ್ಯಾಮೇಜ್, ಪಕ್ಷಕ್ಕಾಗಬಹುದಾದಂತಹ ಡ್ಯಾಮೇಜ್, ಅದನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತರುವಂತಹ ಸಾಧ್ಯತೆ ಇದೆ. ನಾಯಕತ್ವ ಬದಲಾವಣೆ ಬೇಡ ಅಂತ ಹೇಳಿ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಶಾಸಕರ ಬೆಂಬಲ, ಬೇರೆ ಬೇರೆ ಭಾಗದ ಶಾಸಕರ ಬೆಂಬಲ ತನಗಿದೆ ಅನ್ನುವುದನ್ನ ಸಿಎಂ ಸಿದ್ದರಾಮಯ್ಯ ಅವರು ಒತ್ತಿ ಹೇಳುವಂತಹ ಚಾನ್ಸಸ್ ಇದೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾದ ಏನಾಗಿರಬಹುದು? ಅವರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು? ಯಾಕಂದ್ರೆ ಅವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ವಾದ ಏನಾಗಿರುತ್ತೆ ಅದನ್ನ ನೋಡ್ತಾ ಹೋಗೋಣ. ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ನನ್ನ ಶ್ರಮ ಇದೆ, ಇದನ್ನ ಹಲವು ಬಾರಿ ಹೇಳಿದ್ದಾರೆ. ನನ್ನ ಪರಿಶ್ರಮದ ಬಗ್ಗೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಗೊತ್ತು. ನಾನೇ 5 ವರ್ಷ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕಾಗಿ ಘೋಷಿಸಿದ್ರು? ಹೈಕಮಾಂಡ್ ನಾಯಕರಿಂದ ಈ ರೀತಿಯಾದಂತಹ ಸೂಚನೆ ಏನಾದ್ರೂ ಇತ್ತಾ? ನೀವೇ ಅವರಿಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೀರಾ? 5 ವರ್ಷ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಿರಿ ಅಂತ ಹೇಳಿ. ಹಾಗಾದ್ರೆ ಆವತ್ತು ನನಗೆ ಕೊಟ್ಟ ಮಾತನ್ನ ಮರೆತ್ರಾ ನೀವು? ಈ ಪ್ರಶ್ನೆಯನ್ನ ಮಾಡಬಹುದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಯಾಕಂದ್ರೆ ಆವತ್ತು 2023ರ ವಿಧಾನಸಭಾ ಚುನಾವಣೆಗೆ ಗೆದ್ದಂತಹ ನಂತರದಲ್ಲಿ ಮುಖ್ಯಮಂತ್ರಿ ಆಯ್ಕೆಯ ತಿಕ್ಕಾಟ ನಡೀತಲ್ಲ, ಆ ತಿಕ್ಕಾಟದ ಸಂದರ್ಭದಲ್ಲಿ 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನುವುದನ್ನ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ಇತ್ತೀಚೆಗೆ ಹೇಳಿದ್ರು. ಅದರ ಜೊತೆಗೆ ಹಲವು ನಾಯಕರು, ಆವತ್ತು ದೆಹಲಿಯಲ್ಲಿದ್ದಂತಹ ನಾಯಕರು, ಈ ತಿಕ್ಕಾಟ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಹೌದು, ಈ ರೀತಿಯಾದಂತಹ
ಒಂದು ಒಪ್ಪಂದ ಆಗಿದೆ ಅಂತ ಹೇಳಿ. ಇಷ್ಟೆಲ್ಲ ಇದ್ದಾಗಲೂ ಸಿಎಂ ಸಿದ್ದರಾಮಯ್ಯ ಅವರು ಹೌದು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ ಯಾಕೆ ಹೇಳಿದ್ರು? ಹೈಕಮಾಂಡ್ ನಾಯಕರು ಅಂಥದ್ದೊಂದು ಸೂಚನೆಯನ್ನ ಅವ್ರಿಗೆ ಕೊಟ್ರ? ಹಾಗಾದ್ರೆ ಕೆಲ ಸಚಿವರು ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಅಂತ ಹೇಳಿ ಪದೇ ಪದೇ ಹೇಳ್ತಿದ್ದಾರೆ. ಅದರಂತೆ ಕೆಲ ಶಾಸಕರು ಕೂಡ ನನ್ನ ಪರವಾಗಿ ಮಾತನಾಡ್ತಾ ಇದ್ದಾರೆ. ಇದರಲ್ಲಿ ತಪ್ಪೇನಿದೆ? ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಬಹುದಾದಂತಹ ಪ್ರಶ್ನೆ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಪರವಾಗಿ ಯಾವ ರೀತಿ ಸಚಿವರುಗಳು ಶಾಸಕರುಗಳು ಬ್ಯಾಟ್ ಬೀಸ್ತಿದ್ದಾರೋ ಅದೇ ರೀತಿ ನನ್ನ ಪರವಾಗಿಯೂ ಕೆಲವರು ಮಾತನಾಡಿದ್ದಾರೆ. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಇರಬಹುದು, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಇರಬಹುದು, ಅಥವಾ ಶಿವರಾಜ್ ಬಸವಗಂಗಾ ಅವರು ಮಾತನಾಡಿರಬಹುದು. ಅವರೆಲ್ಲ ಮಾತನಾಡಿರೋದು ನನ್ನ ಪರ ಮಾತನಾಡಿದ್ರೆ ತಪ್ಪೇನು ಅನ್ನುವಂತಹ ಪ್ರಶ್ನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಬಹುದು. ಚುನಾವಣೆಯ ವೇಳೆ ನನ್ನ ಪರ ಸಮುದಾಯ ನಿಂತಿದ್ದೇ ಸಿಎಂ ಆಗ್ಲಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನ ಸೆಳೆಯುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇ ಇದೇ ಮಾತನ್ನ. ನಿಮ್ಮ ಸಮುದಾಯಕ್ಕೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ ಮುಖ್ಯಮಂತ್ರಿಯರನ್ನಾಗಿ ಮಾಡೋದಕ್ಕೆ ಅಂತ ಹೇಳಿನೇ ಮತಗಳನ್ನ ಪಡೆಯುವಂತಹ ಕೆಲಸ ಮಾಡಿದ್ರು. ಅದನ್ನೇ ಅವರು ಉಲ್ಲೇಖ ಮಾಡಬಹುದು. ಚುನಾವಣೆಯ ವೇಳೆ ನನ್ನ ಪರ ಸಮುದಾಯ ಒಕ್ಕಲಿಗ ಸಮುದಾಯ ನಿಂತಿದ್ದೇ ನಾನ್ ಸಿಎಂ ಆಗ್ತೀನಿ ಅನ್ನುವಂತಹ ಕಾರಣಕ್ಕಾಗಿ. ಹಾಗಾಗಿ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. 2028ಕ್ಕೆ ಪಕ್ಷವನ್ನ ಅಧಿಕಾರಕ್ಕೆ ತರೋದು ಅದು ನನ್ನ ಹೊಣೆ. ನನ್ನ ಸೇವೆಯನ್ನ ನೀವು ಪರಿಗಣಿಸಬೇಕು. ಸದ್ಯ ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಯಾಕೆ? ಪದೇ ಪದೇ ಅದನ್ನ ಚರ್ಚೆಗೆ ಎಳೆದು ತರಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಯಾಕೆ ಚರ್ಚೆಯನ್ನ ಮಾಡಬೇಕು? ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಸಿಎಂ ಸ್ಥಾನದ ಬಗ್ಗೆ ತೀರ್ಮಾನಕ್ಕೆ ಸಮಯ ಸೂಕ್ತವಾಗಿದೆ. ಹಾಗಾಗಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ, ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ನೀವು ತೀರ್ಮಾನವನ್ನ ಮಾಡಿ ಅಂತ ಹೇಳಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನ ಹಾಕಬಹುದು ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ನಡೆಯುವಂತಹ ಸಭೆಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.